ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ, ಏನಿದು ಕೇಳಿಸ್ತಾನೆ ಇಲ್ವಲ್ಲ? ಸೀನಾ, ನೀನು ತಾಳಿ ಕಟ್ಟು. ಇಲ್ಲೇನೋ ನೆಟ್ವರ್ಕ್ ಇಲ್ಲ, ನಾನು ಆಚೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಏನಾದರೂ ಅರ್ಜೆಂಟ್ ಇತ್ತು ಅಂದರೆ ನಾನು ತೊಗೊಂಡು ಬಂದು ಕೊಡ್ತೀನಿ. ಕಟ್ಟು ಕಟ್ಟು. ಹಲೋ, ಇರಿ ಇರಿ ಇರಿ, ಆಚೆ ಬರ್ತೀನಿ, ನೆಟ್ವರ್ಕ್ ಇರೋ ಕಡೆ. ಸೀನಾ ಅವರೇ, ಅಲ್ಲೇನು ನೋಡ್ತಾ ಇದ್ದೀರಾ? ಮೊದಲು ತಾಳಿ ಕಟ್ಟಿ. ತಾಳಿ ಕಟ್ಟಿದ್ಮೇಲೆ ತಾಳಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ. ಸೊಸೆ ಅಂದರೆ ಅವಳೆಯ ಎಂಥ ಟೈಮಾಗಿ ಮಾಡವಳೆ ಅಂದರೆ ಅಬ್ಬಾಬಾಬಾ, ತ್ಯಾವ್ರವನೆ ಅಂತ ಸುಮ್ಕೆ ಹೇಳಕ್ಕಿಲ್ಲ. ಆ ಮಗಿಗೆ ಮೋಸ ಮಾಡಿ ಎರಡೆರಡು ಸಲ ತಾಳಿ ಕಟ್ತೀಯಾ? ಇವತ್ತೈತೆ ನಿಂಗೆ ಹಬ್ಬ. ಕಟ್ಟಿ ಸೀನಾ ಅವರೇ. ಅಂದಂಗೆ ಪಿಂಕಿ ಅಂದರೆ ರಶ್ಮಿ ಫ್ರೆಂಡ್ ಅಲ್ವಾ? ಅವಳು ನಿನ್ನ ಮೊಬೈಲಿಗೆ ಯಾಕೆ ಫೋನ್ ಮಾಡಿದ್ಲು? ಅಪ್ಪ, ಅದು ಏನಪ್ಪ ಮಾಡೋದೀಗ? ಸುತ್ತ ಬರೀ ಇವ್ರ ಮನೆಯವರೇ ನಿಂತವ್ರೆ. ಒಬ್ಬೊಬ್ರು ಬಂದು ಒಂದೊಂದು ಡೇಟ್ ಹಾಕಿದ್ರು. ನನ್ನ ಕತೆ ಅಷ್ಟೇ. ಅದು ನನ್ನ ಫೋನಿಗೆ ನೆಟ್ವರ್ಕ್ ಸಿಗ್ಲಿಲ್ಲ ಅನ್ಸತ್ತೆ, ಅದಕ್ಕೆ ಇವ್ರಿಗೆ ಫೋನ್ ಮಾಡಿದಾಳೆ ಅಲ್ವೇನ್ರಿ? ಹಾಂ, ಹಂಗ ಸರಿ ಸರಿ. ಹಲೋ, ಯಾರಿದು? ಬೇರೆ ವಾಯ್ಸ್ ಬರ್ತಿದ್ಯಲ್ಲ, ಲೀಲತ್ತೆ ವಾಯ್ಸಾ ಇದು? ಇಲ್ಲ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಾ ಹಾ ಹಾ, ಕೇಳಿಸ್ತಿದೆ, ಹೇಳಿ. ವಾಯ್ಸ್ ಬೇರೆ ತರನೇ ಇದೆ. ರಶ್ಮಿ ವಾಯ್ಸ್ ಅಂತೂ ಅಲ್ವೇ ಅಲ್ಲ. ನೀವ್ಯಾರು? ನಾನು ಸೀನಾ ಅವ್ರ ಅಕ್ಕ. ಸೀನಂಗೆ ಅಕ್ಕ ಇದ್ದಾಳ? ಇಲ್ವಲ್ಲ, ಯಾರು ಫೋನ್ ಎತ್ಕೊಂಡು ನಾಟಕ ಮಾಡ್ತಿದಾರಾ? ಹಲೋ, ಏನ್ ತಮಾಷೆ ಮಾಡ್ತಿದ್ದೀರಾ? ಸೀನಂಗ್ ಫೋನ್ ಕೊಡಿ. ಸೀನಾ ಬ್ಯುಸಿ ಇದ್ದಾನೆ, ಅದಕ್ಕೆ ನಾನು ಕಾಲ್ ರಿಸೀವ್ ಮಾಡಿದೆ. ಹೇಳಿ. ಸುಮ್ಮನೆ ತಮಾಷೆ ಮಾಡಬೇಡಿ. ಫ್ರ್ಯಾಂಕ್ ಮಾಡ್ತಿದ್ದೀರಾ? ನೀವ್ ಯಾರು ಕರೆಕ್ಟಾಗಿ ಹೇಳಿ. ಅರೆ, ಹೇಳಿದ್ರೆ ಅರ್ಥ ಆಗ್ತಿಲ್ವಾ? ನಾನು ಸೀನಂಗ್ ಅಕ್ಕ. ಸೀನನ್ ಬಗ್ಗೆ ನನಗೆ ಗೊತ್ತು. ಸೀನಂಗ್ ಯಾವ ಅಕ್ಕನೂ ಇಲ್ಲ, ಇರೋದೊಬ್ಳೆ ತಂಗಿ ಬಾನು. ಅಯ್ಯೋ, ಅಕ್ಕ ಅಂದ್ರೆ ಸ್ವಂತ ಅಕ್ಕ ಅಲ್ಲ. ಸೀನಾ ನನ್ನ ನಾದ್ನಿನೇ ಮದುವೆ ಆಗಿರೋದು. ಸೊ ಸೀನಂಗ್ ನನ್ನ ಅಕ್ಕನೇ ಅಲ್ವಾ? ನೀವ್ ಅವ್ರ ಮನೆಗೆ ಹೋಗಿದ್ದೀರಾ ಅಥವಾ ಅವ್ರು ನಿಮ್ಮ ಮನೆಗೆ ಬಂದಿದ್ದಾರಾ ಮೇಡಮ್? ನೀವು ಸೀನಾ ಅವ್ರಿಗೆ ತುಂಬಾ ಕ್ಲೋಸ್ ಇದ್ದೀರಾ. ಯಾಕೆ ಇಷ್ಟೊಂದು ಡೀಟೇಲ್ ಆಗಿ ಕೇಳ್ತಿದ್ದೀರಾ? ಅವರೇ ನಮ್ಮ ಮನೆಗೆ ಬಂದಿದ್ದಾರೆ. ಯಾಕೆ, ಏನಾಯ್ತು ಈಗ? ಹಲೋ ಹಲೋ. ಛೇ, ಎಂತ ಕೆಲಸ ಮಾಡ್ಬಿಟ್ಟೆ ನಾನು. ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಕೊಂಡು ಎದ್ವಾ ಮಾತಾಡ್ಬಿಟ್ಟಿದ್ದೀನಿ. ಈ ಮಾದಪ್ಪನ ಹತ್ರ ಸಿಗಾಕೊಂಡಿದ್ರು ಏನಾದ್ರೂ ಹೇಳಿ ಬಚಾವಾಗ್ಬೋದಿತ್ತು. ಆದ್ರೆ ಶಿವಣ್ಣನ ಹೆಂಡತಿ ಮೊದಲೇ ಡಾಕ್ಟ್ರು. ಏನೋ ಕಾಯಿಲೆ ಇದೆ ಅಂತ ಕುಯ್ದು ನೋಡೋರು. ನನ್ನ ಬಗ್ಗೆ ಏನಾದ್ರೂ ಡೌಟ್ ಬಂದ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಯಾರೀ ಪಿಂಕಿ? ತುಂಬ ವಿಯರ್ಡಾಗಿ ಮಾತಾಡೋದ್ಲು. ಅದು ಅಲ್ಲದೆ ಮಾತಾಡುವಾಗಲೇ ಮುಖದ ಮೇಲೆ ಫೋನ್ ಕಟ್ ಮಾಡ್ತಾಳೆ. ಏನು ವಿಷಯ ಇರ್ಬೋದು? ಸಾಯಕ್ಕಿಲ್ಲ, ಸಾಯ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ,
ಹೂವಿಂದ ಮಾಕರಂದ ಇರೋ ದೊಂಬಿ ಹಂಗೆ ನೀವು ಹಿಂಗೆ ಕಿತ್ತಿ ಎಸಿಬಾರ್ದು. ಲೈ ಛತ್ರಿ, ಹೂವಲ್ಲಿರೋ ಮಕರಂದೆಲ್ಲ ಹೀರ್ಕೊಂಡ್ಮೇಲೆ ಹೂಗೇನಿಲ್ಲ ಕೆಲಸ. ಅಯ್ಯಯ್ಯೋ ದೊರೆ, ನಾನು ಮೂಗ್ಬಿಟ್ಟು ಕೈಗೆ ಸುತ್ಕೊಳ್ಳೋ ಹೂ ಬಗ್ಗೆ ಹೇಳ್ತಿರೋದು. ನಾನು ಅದೆಲ್ಲ ಹೇಳ್ತಿರೋದು ಈ ಹೂ ಬಗ್ಗೆ. ಅದ್ಯಾರೋ ಸಾಯಕ್ಕಿಲ್ಲ ಸಾಯ್ತಾನೆ ಅಂತಿದ್ರಲ್ಲ ದೊರೆ. ಇವತ್ತು ನನ್ನ ಮಗ ಗೋಡಂಬಿ ಸಾಯ್ತನ್ಕಲ್ಲ. ಅದಂಗೆ ಅಷ್ಟೊಂದು ಕಡಕ್ಕಾಗಿ ಹೇಳ್ತಿದ್ರಾ? ಏನು ದಿನ ಬಹುಸಾಗೆ ಇವತ್ತು ಹಿತಶತ್ರು ಮರಣ ಅಂತ ಏನಾರ ಬರ್ರೈತಾ? ಲೇ, ಈ ಮಾರಿ ಗುಡಿಲಿ ನನ್ನನ್ನು ಎದುರ ಕಳೋರ್ ಭವಿಷ್ಯ ಬರೆಯೋನು ಆ ಬ್ರಹ್ಮ ಅಲ್ಲ ಕಲ, ನಾನು. ಹಂಗಾದ್ರೆ ಗೋಡಂಬಿಗೆ ಏನೋ ಮುಹೂರ್ತ ಮಡಗಿದ್ದೀರ ಅನ್ನಿ. ಮುಹೂರ್ತನ ನಾನೇ ಇಟ್ಟಿದ್ದೀನಿ ಕಲ, ಆದರೆ ಮಂಗಳಾರತಿ ಮಾಡೋಳು ನನ್ನ ರತ್ನಿ. ಇವತ್ತು ಭಸ್ಮ ಅಂತೇಳಿ ವಿಷ ಕೊಟ್ಬಿಟ್ಟು ಬಂದು ಚೆನ್ನಾಗಿ ನೀರಲ್ಲಿ ಕಲಸಿ ಆ ಗೋಡಂಬಿಗೆ ಕುಡಿಸ್ತಾಳೆ. ನನ್ನ ಮಗ ತಿಂದ್ಬಿಟ್ಟು ಮರಳಿ ಬಾರದೂರಿಗೆ ನಿನ್ನ ಪಯಣ ಅನ್ಕೊಂಡು ಬಿದ್ರು ಮೋಟ್ರ್ ಹತ್ಕೊಂಡು ಹೋಯ್ತಾ ಇರ್ತಾನೆ. ಸಿಕ್ತರೆ ಆದರೂ ನಂಗೊಂದು ಅನುಮಾನ. ನೀವೀಗ ಕೊಟ್ಟಿರೋ ವಿಶ್ವ ಭಸ್ಮ ಅಂತ ರತ್ನಿ ಕೂಡಿಸಿ ಅವನು ಸತ್ತೋದ್ಮ್ಯಾಕೆ ನನಗೆ ಓರ್ಸೋನೆ ಇದು ಕೊಟ್ಟಿದ್ದು ಅಂತ ಹೇಳಿದ್ರೆ ಏನು ಮಾಡಿರಿ? ಛತ್ರಿ, ನಿನ್ನ ಅನುಮಾನ ನಿಜನೇ ಕಲ, ಆದರೆ ಅವಳಿಗೆ ನನ್ನ ಮ್ಯಾಕೆ ಅನುಮಾನ ಬರೋದೇ ಇಲ್ಲ. ಯಾಕಂದರೆ ಇಷ್ಟು ದಿನ ಹಣ್ಣು ಹಂಪ್ಲು ಕುಂಕುಮ ಪ್ರಸಾದ ಎಲ್ಲನೂ ತಗೊಂಡೋಗಿ ಕೊಡ್ತೀವಿ ಕಲ. ಆವಾಗ ಸಾಯ್ದೇ ಇರೋ ಗೋಡಂಬಿ ಇವಾಗ ದಿಢೀರಂತ ಗೊಟಕ್ಕೆ ಕಂಡ್ಬಿಟ್ರೆ ನನ್ನ ಮೇಲೆ ಹೆಂಗ್ಲ ಅನುಮಾನ ಪಟ್ಟರು? ಸಾಧ್ಯನೇ ಇಲ್ಲ ಕಲ. ಆ ನನ್ನ ಮಗನ ಆಯ್ಸ್ ಕಮ್ಮಿ ಆಗಿತ್ತು, ಓದ ಅನ್ಕೋತಾರೆ. ಜೊತೆಗೆ ನಾನು ಹೋಗ್ಬಿಟ್ಟು ಚೆನ್ನಾಗಿ ಕಣ್ಣೀರು ಹಾಕ್ಬಿಟ್ರೆ ಆ ಅನುಮಾನ ಅವನ ಜೊತೆಗೆ ಹಂಗೆ ಮಣ್ಣಾಗೋಯ್ತದೆ. ಇಲ್ಲ ದಣಿ, ಮಣ್ಣು ಮಾಡೋಕ್ಕಾಯ್ಕಿಲ್ಲ, ಸುಡಬೇಕು. ಯಾಕೆ ಅಂದರೆ ಗೋಡಂಬಿಗೆ ಲಗ್ನನೇ ಆಗಿಲ್ಲ. ವಾ ದಡ್ಡ ಕಲ ನಾನು. ನನಗೆ ಈ ಸಂಪ್ರದಾಯ ಇದೆಲ್ಲ ಏನು ಗೊತ್ತೇ ಇಲ್ಲ ಕಲ ಛತ್ರಿ. ಇನ್ಯಾಕೆ ಇದನ್ನೆಲ್ಲ ಚೆನ್ನಾಗಿ ಕಲಿತೀವಿ. ಒಳ್ಳೆಯ ಚಿತ್ತಣಿ, ನೀವು ಸಂಸ್ಕಾರ ಕಲಿಲೇಬಾರ್ದು. ಯಾಕ್ಲಾ, ಇನ್ನೇನು ಕಲಿಬೇಕು? ನೀವು ಮಾಡೋ ಕೆಲಸಕ್ಕೆ ನಿಮ್ಗಿರೋ ಬುದ್ಧಿಗೆ ಓಂತ್ಯ ಸಂಸ್ಕಾರನೇ ಕಲಿಬೇಕು. ಛತ್ರಿ, ನಿಮ್ಮವ್ವ ಬದುಕವಳೇನ್ಲ? ನಾವು ಹುಟ್ಟಾಗಲೇ ಸತ್ತೋಗ್ಬಿಟ್ಲು. ಯಾಕೆ? ಅವಳೇನ ಬದುಕಿದ್ರೆ ಅವಳ ಹತ್ರಕ್ಕೆ ಹೋಗಿ ಛತ್ರಿ ಅಪ್ಪನ ಗುಟ್ಟೋದು ಮಾತು ಹೇಳ್ದ ಅಂತ ಹೇಳ್ಬಿಟ್ಟು ಬರ್ತಿದ್ದೆ ಕಲ. ಅಂತೂ ಈ ದಿನ ಮಲಗಿದ ಗೋಡಂಬಿ ನಾಳೆ ಬೆಳಗ್ಗೆ ಏಳುವುದಿಲ್ಲ. ಈ ದಿನ ರಾತ್ರಿ ಭಸ್ಮ ಅನ್ಕೊಂಡು ವಿಷ ಕುಡಿಸೋ ಕಾರ್ಯಕ್ರಮ ನನ್ನ ರತ್ನ ಕಡೆಯಿಂದ. ಅಲ್ಲಿಯವರೆಗೂ ಧನ್ಯವಾದಗಳು. ಮುಂದಿನ ನಿಮ್ಮ ಭೇಟಿ ಆ ಗೋಡಂಬಿ ತಿಥಿ ಕಾರ್ಯಕ್ರಮದಲ್ಲಿ. ಶುಭರಾತ್ರಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮ